ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ನಾವು ಏನೇ ಕೆಲಸ ಮಾಡ್ತಾ ಇರಲಿ, ಏನೇ ಕೆಲಸ ಮಾಡಿದ್ರು ಕೂಡ ಮತ್ತೆ ನಾವು ಝೀರೋಕ್ಕೆ ಹೋಗ್ಬೇಕು. ಕೆಲಸ ಮಾಡಬೇಕು, ರೆಸ್ಟ್ ತಗೋಬೇಕು. ಇದು ಹಗಲು ರಾತ್ರಿ ಇದ್ದ ಹಾಗೆ. ಇದು ಸೈನೋಸಾಯ್ಡಲ್ ವೇವ್ ಅಂತ ಹೇಳ್ತಾರೆ. ಅಂದ್ರೆ ಮೇಲೆ ಕೆಳಗೆ, ಕತ್ಲೆ ಬೆಳಕು, ಹಗಲು ರಾತ್ರಿ, ಈ ರೀತಿ ದಿನ ನಡೀತಾ ಇರಬೇಕು. ಹಗಲು ಅನ್ನೋದು ಒಂದು ಎನರ್ಜಿ, ರಾತ್ರಿ ಅನ್ನೋದು ಒಂದು ಎನರ್ಜಿ. ಬೆಳಗ್ಗೆಯಿಂದ ನಮ್ಮ ಎನರ್ಜಿ ಜಾಸ್ತಿ ಆಗ್ತಾ 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 ಹೋಗುತ್ತೆ. 3 ಗಂಟೆ ಮೇಲೆ ನಮ್ಮ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಬೆಳಗಿನ ಜಾವ 4 ಗಂಟೆಯಿಂದ ನಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇದು ಒಂದು ಸೈಕಲ್, ಒಂದು ಸಿಸ್ಟಮ್. ಈ ಸಿಸ್ಟಮ್ ಇಂತಾರನೇ ನಾವು ನಡ್ಕೊಂಡು ಹೋಗ್ಬೇಕು. ಅಂದ್ರೆ ಈಗೇನಾಗಿದೆ, ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಎನರ್ಜಿಯನ್ನ ಅತಿಯಾಗಿ ಖರ್ಚು ಮಾಡ್ತಾ ಇದ್ದೀವಿ. ಅತಿಯಾಗಿ ಖರ್ಚು ಮಾಡ್ತೀವಿ. ಆ ಮಟ್ಟದಲ್ಲಿ ನಾವು ರೆಸ್ಟ್ ಅನ್ನು ಮಾಡ್ತಾ ಇಲ್ಲ, ಆಳವಾದ ನಿದ್ದೆಗೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಜೀವಕೋಶಗಳೆಲ್ಲ ಚೈತನ್ಯವನ್ನ ಕಳ್ಕೊಂಡ್ಬಿಟ್ಟಿದ್ದಾವೆ. ಆ ಜೀವಕೋಶದಲ್ಲಿ ಚೈತನ್ಯ ಕಳ್ಕೊಂಡಿದ್ದಕ್ಕಾಗಿ ನಾವು ಡೀಪ್ ಸ್ಲೀಪಿಗೆ ಹೋಗ್ತಾ ಇಲ್ಲ. ಕೆಲಸ ಮತ್ತು ವಿಶ್ರಾಂತಿ ಎನ್ನುವುದರ ಮಧ್ಯೆ ತುಂಬಾ ಅಂತರ ಉಂಟಾಗಿದೆ. ರಿಜುವನೇಷನ್ ಆಗ್ತಾ ಇಲ್ಲ. ಉದಾಹರಣೆ ನೋಡಿ, ಒಂದು ಮರ ನೋಡಿ. ಪ್ರತಿ ವರ್ಷ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಆ ಮರಗಳು ಕೂಡ ತನ್ನೆಲ್ಲಾ ಕಾರ್ಯಗಳನ್ನು ನಿಲ್ಲಿಸ್ಬಿಟ್ಟು, ಅಂದ್ರೆ ಹೂವು ಹಣ್ಣು ಬಿಡೋದಿಲ್ಲ, ತನ್ನ ಎಲೆಗಳನ್ನು ಕೂಡ ಉದಿಸ್ಕೊಳ್ಳುತ್ತೆ. ಮರದಲ್ಲಿ ಏನು ಹೊರಗಡೆಯ ಚಟುವಟಿಕೆಗಳನ್ನೆಲ್ಲನೂ ನಿಲ್ಲಿಸ್ಬಿಡುತ್ತೆ. ಅದು ಬೇರಿಗೆ ಬಲವನ್ನು ಕೊಡ್ತಾ ಇರುತ್ತೆ. ಆಗ ಹೈಬರ್ನೇಷನ್, ಆಗ ಅದು ಬೇರನ್ನ ಸ್ಟ್ರಾಂಗ್ ಮಾಡುತ್ತೆ. ಈಗ ಮಾರ್ಚ್ ಒಂದು ಸಂಕ್ರಾಂತಿ ಕಳೆದು ಒಂದು ಯುಗಾದಿ ಬರೋ ಹೊತ್ತಿಗೆ ಅದರಲ್ಲಿ ಫುಲ್ಲು ಚಿಗುರು, ಹೂವು, ಹಣ್ಣು ಎಲ್ಲ ಬಿಡ್ಲಿಕ್ಕೆ ಶುರು ಆಗುತ್ತೆ. ಪ್ರಕೃತಿಯಲ್ಲಿ ಮರಗಳು ಕೂಡ ಹಾಗೇನೆ, ಎಷ್ಟೋ ಪ್ರಾಣಿಗಳು ಹಾಗೇನೆ. ಈ ಮಲೆನಾಡು ಸೈಡ್ಗಳೆಲ್ಲ ಉಂಬಳ ಅಂತಕ್ಕಂಥ ಕೀಟ ಇದೆ. ಸಣ್ಣ ಇಷ್ಟುದಕ್ಕಿರುತ್ತೆ. ಖಾಲಿ ಕಚ್ಕೊಂಡ್ರೆ ಕಚ್ಚಿದ್ಮೇಲೆ ರಕ್ತ ಹರಿದ್ಮೇಲೆ ಇಷ್ಟುದಕ್ಕಾಗತ್ತೆ. ಅದು ಬೇಸಿಗೆ ಟೈಮ್ನಲ್ಲಿ ಭೂಮಿ ಒಳಗಡೆ ಸೇರ್ಕೊಂಡಿರುತ್ತೆ, ಅಥವಾ ಎಲೆ ಸೊಂದಿಗೋ ಭೂಮಿ ಒಳಗಡೆ ಇರುತ್ತೆ. ಮಳೆ ಬಿದ್ದ ತಕ್ಷಣ ಅವು ಎಲ್ಲ ಮೇಲ್ಗಡೆ ಬರ್ತವೆ. ಅದು ಬೇಸಿಗೆ ದಿವಸದಲ್ಲಿ ಕಚ್ಚೋದಿಲ್ಲ, ಮಳೆಗಾಲದಲ್ಲಿ ಮಾತ್ರ. ಮಳೆಗಾಲದಲ್ಲಿ ಹೋದ್ರೆ ನಮ್ಮ ಕಾಲಿ ಕಚ್ಚುತ್ತೆ, ಕಾಲಿಂದ ರಕ್ತವನ್ನ ಹೀರ್ಕೊಳ್ಳುತ್ತೆ. ಈ ರೀತಿ ಒಂದು ಹೈಬರ್ನೇಷನ್ಗೆ ಹೋಗುವಂತ ವರ್ಕ್ ಗ್ಯಾಪ್, ಎಲ್ಲವೂ ಕೂಡ ಡೀಪ್ ಸ್ಲಿಪ್ಪಿಗೆ ಹೋಗ್ತಾರೆ. ಆದ್ರೆ ನಾವು ಕೂಡ ಈಗ ಹಳ್ಳಿನಲ್ಲಿ ರೈತರು ನೋಡಿ, ರೈತರ ಜೀವನ ಕ್ರಮ ಹೇಗಿದೆ ಅಂತಂದ್ರೆ, ಈಗ ಒಂದು ಜೂನ್ ನಲ್ಲಿ ಕೆಲಸ ಶುರು ಮಾಡ್ತಾರೆ. ಗದ್ದೆ ಕೆಲಸಗಳನ್ನ, ತೋಟದ ಕೆಲಸಗಳನ್ನೆಲ್ಲ ಶುರು ಮಾಡ್ತಾರೆ. ಶುರು ಮಾಡಿ ಡಿಸೆಂಬರ್ ಅಷ್ಟೊತ್ತಿಗೆ ಕೊಯ್ಲಾಗತ್ತೆ. ಕೊಯ್ಲಾದ್ಮೇಲೆ ಅವರು ಸಂಕ್ರಾಂತಿಯಿಂದ ನೆಕ್ಸ್ಟ್ ಮೇವರೆಗೂ ಅವ್ರು ಫ್ರೀ ಟೈಮ್. ಫ್ರೀ ಅಂದ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಅಂತಲ್ಲ, ಅವ್ರಿಗೂ ಬೇಸಿಗೆ ಟೈಮಲ್ಲಿ ಕೆಲಸಗಳು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಕೂಡ ಆ ಕೃಷಿ ಮಾಡ್ತಕ್ಕಂಥ ಅಷ್ಟು ಕೆಲಸಗಳಿರೋದಿಲ್ಲ. ಆರಾಮಾಗಿ ಮದುವೆ ಮುಂಜಿ, ಜಾತ್ರೆ, ಹಬ್ಬ, ಈ ತರದಲ್ಲಿ ಕಾಲ ಕಳೀತಾರೆ. ವರ್ಕ್ ಲೋಡ್ ಇರೋದಿಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ವರ್ಕ್ ಲೋಡ್. ಆ ವರ್ಕ್ ಲೋಡಿಂದಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಅಂಗಾಂಗಗಳು ಕೂಡ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತವೆ. ಹಾಗಾಗಿ ನಾವು ಆಳವಾದ ನಿದ್ರೆ ಹೋಗೋದೇ ಇಲ್ಲ. ಆ ಆಳವಾದ ನಿದ್ರೆಗೆ ಹೋಗದೆ ಹೋದ್ರೆ ನಮ್ಮ ಕಿಡ್ನಿಗೆ ಶಕ್ತಿ ಕಡಿಮೆ ಆಗುತ್ತೆ. ಈಗ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಹೊಟ್ಟೆ ಸಮಸ್ಯೆ ಇದೆ, ಜೀರ್ಣಕ್ರಿಯೆ ತೊಂದರೆ ಇದೆ. ಯಾಕೆ? ಅಗ್ನಿ, ಜಠರಾಗ್ನಿ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಹಾರವನ್ನ ಜೀರ್ಣ ಮಾಡ್ಲಿಕ್ಕೆ. ಲಿವರ್ನಲ್ಲಿ ಮತ್ತು ಹೊಟ್ಟೆನಲ್ಲಿ ಅಗ್ನಿ ಚೆನ್ನಾಗಿರ್ಬೇಕು. ಆಗ ನಮ್ಮ ಹೊಟ್ಟೆನಲ್ಲಿ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಆಹಾರ ಚೆನ್ನಾಗಿ ಜೀರ್ಣ ಆದವ
ಆ ಆಹಾರದ ಸತ್ವ ನಮ್ಮ ಕಿಡ್ನಿ ಎಸೆನ್ಸ್ ಆಗಿ ಪರಿವರ್ತನೆ ಆಗುತ್ತೆ. ರಕ್ತ ಆಗೋದು, ಮಾಂಸ ಆಗೋದು, ಮೂಳೆ ಆಗೋದು, ಕಿಡ್ನಿ ಎಸೆನ್ಸ್ ಆಗೋದು ಎಲ್ಲದೂ ಇದರಿಂದ. ನಮ್ಮಲ್ಲಿ ಒಂದು ಗಾದೆ ಇದೆ, ತಟ್ಟೆ ಇದ್ದಾಗೆ ಹೊಟ್ಟೆ, ಹೊಟ್ಟೆ ಇದ್ದಾಗೆ ಆರೋಗ್ಯ. ನಮ್ಮ ಹೊಟ್ಟೆ ಹೇಗಿರುತ್ತೋ ಹಾಗೆ ಆರೋಗ್ಯ ಇರುತ್ತೆ. ನಮ್ಮ ಹೊಟ್ಟೆ ಹೇಗಿರುತ್ತೆ, ನಮ್ಮ ತಟ್ಟೆ ಹೇಗಿರುತ್ತೆ, ನಾವು ಯಾವ್ಯಾವ ತರ ಆಹಾರವನ್ನು ತಿಂತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಈ ನಂಬರ್ 0 ಬ್ಲ್ಯಾಕ್ ಕಲರ್ ಬರೆಯೋದ್ರಿಂದ ಎಲ್ಲಾ ಅಂಗಾಂಗಗಳನ್ನು ಕೂಡ ನಾವು ಡೀಪ್ ಸ್ಲೀಪಿಗೆ ತಗೊಂಡು ಹೋಗ್ಬೋದು, ಅಂದ್ರೆ ವಿಶ್ರಾಂತಿಯ ಸ್ಥಿತಿಗೆ ತಗೊಂಡು ಹೋಗ್ಬೋದು. ವಿಶ್ರಾಂತಿ ಸ್ಥಿತಿಗೆ ತಗೊಂಡು ಹೋದಾಗ ಅದು ಆಟೋಮೆಟಿಕಲಿ ರಿಜುನೇಷನ್ ಆಗ್ತಾ ಇರುತ್ತೆ. ನಮ್ಗೆ ಒಂದು ಹೊಟ್ಟೆ ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ, ಸರಿಯಾಗಿ ಆಹಾರ ಜೀರ್ಣ ಆಗ್ತಾ ಇಲ್ಲ, ಹೊಟ್ಟೆಯಿಂದ ತುಂಬಾ ಕಾಯಿಲೆಗಳು ಬರುತ್ತೆ ಹೊಟ್ಟೆ ಸರಿ ಇಲ್ಲ ಅಂತಂದ್ರೆ. ಆಗ ನಾವು 3 ದಿವಸ ನಾವು ಅಂಗೈ ರಿಫ್ಲೆಕ್ಸಾಲಜಿ ಸುಜೋಕೋದಲ್ಲಿ ಅಂಗೈ ರಿಫ್ಲೆಕ್ಸ್, ಅಂಗೈನಲ್ಲಿ ಎಲ್ಲ ದೇಹದ ರಿಫ್ಲೆಕ್ಸ್ಗಳು ಇವೆ, ಅಲ್ಲೂ ಮಾಡ್ಬೋದು. ನಾವು ಜಾಯಿಂಟ್ಗಳು, ಅಕ್ಯುಪ್ರೆಷರ್ ಜಾಯಿಂಟ್ಗಳಲ್ಲೂ ಕೂಡ ಮಾಡ್ಬೋದು. ಈ ನಂಬರ್ಗಳನ್ನ ಬರಿಬೋದು. ನೀವು ಅವಾಗ ಹೊಟ್ಟೆಯ ರಿಫ್ಲೆಕ್ಸ್, ಇದು ಸ್ಟಮಕ್ ರಿಫ್ಲೆಕ್ಸ್ಗೆ ನೀವು 0 ಅಂತ ಬರೆದು, ಹಾಗೆ ಜಠರಾಗ್ನಿಯೂ ಚೆನ್ನಾಗಿರ್ಬೇಕು ಮತ್ತು ಲಿವರ್ ಅಲ್ಲಿ ಅಗ್ನಿ ಚೆನ್ನಾಗಿರ್ಬೇಕು, ಇದನ್ನು 0 ಅಂತ ಬರಿ. ನೀವು ಇದನ್ನು ಒಂದು 3-4 ದಿವಸ ಬರೆದಾಗ ನಿಮ್ಮಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತದೆ. ನಮ್ಮ ಹೊಟ್ಟೆ ಮತ್ತು ಲಿವರ್ನಲ್ಲಿ ಹೊಸ ಚೈತನ್ಯ ಉತ್ಪತ್ತಿ ಆಗುತ್ತೆ. ಇದೇ 0ದ ಮಹತ್ವ. ಈ 0 ಮಹತ್ವದ ಬಗ್ಗೆ ಇನ್ನು ಯಾವ್ಯಾವ ಕಾಯಿಲೆಗೆ ನಾವು 0ವನ್ನು ಬಳಸ್ಕೊಂಡು ರಿಜ್ಯುನೇಟ್ ಮಾಡ್ಬೋದು ಅಂತ ಮತ್ತೆ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಸಮಸ್ಯೆಗಳು ಯಾವ್ದಾದ್ರು ಇಟ್ರೆ ನನಗೆ ವಾಟ್ಸಪ್ ಮೂಲಕ ತಿಳಿಸ್ಬೋದು. 6366310264 ಇದಕ್ಕೆ ಮೆಸೇಜ್ ಮಾಡಿ ತಿಳಿಸಿ, ನಾನು ಉತ್ತರ ಕೊಡ್ತೇನೆ. ಅದಕ್ಕೆ ಕೇವಲ 101 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ಗಳನ್ನ, ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.